ವರದಿ ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ವ್ಯಕ್ತಿನೇ ಮಾಡಿರುವಂತಹ ಆರೋಪ ಯಾವ ಸ್ವರೂಪದಲ್ಲಿ ತನ್ನ ಬಾಯಿ ಮುಚ್ಚಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ, ಹಾಗೆಯೇ ತನ್ನ ಮೇಲೆ ಎಂತಹ ಒತ್ತಡ ಇದೆ ಮತ್ತು ಯಾವ ಸ್ವರೂಪದಲ್ಲಿ ಇದರ ತನಿಖೆ ಆಗಬೇಕು ಅಥವಾ ಇದರ ವಿಚಾರಣೆ ಆಗಬೇಕು ಅನ್ನುವಂತಹ ಮನವಿಯನ್ನು ಅವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ 13ನೇ ಆರೋಪಿ ಸತ್ಯನಾರಾಯಣ ವರ್ಮಾ ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದಾರೆ ಸತ್ಯನಾರಾಯಣ ವರ್ಮಾ. ವಕೀಲರ ಮೂಲಕ ಕೋರ್ಟ್ಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಸರ್ಕಾರದ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ. ಇಡೀ ಹಗರಣ ನಿಜವಾದ ಆರೋಪಿಗಳನ್ನು ರಕ್ಷಣೆ ಮಾಡುವ ಕೆಲಸ ಆಗುತ್ತಿದೆ. ನನಗೆ ಜೀವ ಬೆದರಿಕೆ ಇದೆ. ತಾವು ಹೇಳಿದಂತೆ ಕೇಳಲು ನನ್ನ ಮೇಲೆ ಒತ್ತಡ ಹಾಕಿದ್ದಾರೆ. ಖಾಲಿ ಹಾಳೆ ಮೇಲೆ ಸಹಿ ಹಾಕಿಸಿಕೊಂಡು ಪೇಪರ್ ಫೋಟೋ ತೆಗೆಯಲು ಅವಕಾಶ ನೀಡಿಲ್ಲ. ನನ್ನ ಅರೆಸ್ಟ್ ಮಾಡಿ ಕುಟುಂಬಸ್ಥರಿಗೆ ಯಾವುದೇ ಮಾಹಿತಿ ನೀಡಿಲ್ಲ. ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಲು ನನಗೆ ಅವಕಾಶ ಕೊಡಬೇಕು. ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಹೇಳಿಕೆ ನೀಡಲು ಅವಕಾಶ ಮಾಡಿಕೊಡಬೇಕು. ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ನಲ್ಲಿ ಹೇಳಿಕೆ ನೀಡಲು ಅವಕಾಶ ನೀಡಲು ಮನವಿ ಮಾಡಲಾಗಿದೆ. ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡುತ್ತಿರುವಾಗಲೇ ಬಿಜೆಪಿ ಕೈಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಸತ್ಯನಾರಾಯಣ ವರ್ಮಾ ಪತ್ರವನ್ನೇ ದಾಳ ಮಾಡಿಕೊಂಡು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಿಬಿಐ ಕೂಡ ಈಗ ಎಫ್ಐಆರ್ ರಿಜಿಸ್ಟರ್ ಮಾಡಿ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಸರಿಯಾದ ರೀತಿಯಲ್ಲಿ ಇವರು ತನಿಖೆಗೆ ಸಹಕಾರವನ್ನು ಕೂಡ ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ನಾಗೇಂದ್ರ ಅವರು ಪ್ರಮುಖ ಆರೋಪಿಗಳು ಇವತ್ತೇನು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಕೂಡ SIT ಅವರು ಕರೆದವ್ರಿಗೆ ತನಿಖೆಗೆ ಕರೆದಿಲ್ಲ. ಅವರು ಇದರಲ್ಲೇ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಸಹ ತಮ್ಮ ಸರ್ಕಾರಕ್ಕೆ ಬರ್ತದೆ, ತಮ್ಮ ಕುರ್ಚಿಗೆ ಕಂಟಕ ಆಗ್ತದೆ ಹಗರಣ ಅಂತ ಹೇಳಿ ಇವತ್ತು ಈ ಹಗರಣವನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಸತ್ಯರಾಜ್ ವರ್ಮಾ ಮಾಜಿ ಸಚಿವ ನಾಗೇಂದ್ರ ಮತ್ತು ಅವರ ಸಂಗಡಿಗರು ನಮ್ಮ ಮೇಲೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ನಡೆದಿದೆಯಾ? ಆ ರೀತಿ ಏನಾದ್ರು ಜೀವ ಬೆದರಿಕೆ ಹಾಕ್ತಾ ಇದ್ರೆ ಇದೊಂದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗತ್ತೆ. ಹನಿ ಟ್ರ್ಯಾಪ್, ಹನಿ ಗೋವಾದಲ್ಲೂ ಸಿಹಿಯಾದ ಜೇನ್ ತಿನ್ಸಿ, ಹೈದರಾಬಾದಲ್ಲೂ ಜೇನ್ ತಿನ್ಸಿ ಇವ್ರನ್ನೆಲ್ಲ ಬಲೆಗೆ ಕೆಡವಿದ್ರು. ಬಲೆಗೆ ಕೆಡವಿದ ನಂತರ ಆ ಸಿಹಿಯ ಆಸೆಗೆ ಇವರು ಸಹಕಾರ ಕೊಟ್ಟರು ಅನ್ನೋದು ನಮಗಿರುವಂಥ ಪ್ರೈಮರಿ ಇನ್ಫಾರ್ಮೇಷನ್ನು. ಅಂದರೆ ಈ ಜಾಲ ದೊಡ್ಡದಿದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಜಾಲ ದೊಡ್ಡದಿದೆ ಮತ್ತು ಒಂದು ವೃತ್ತಿಪರ ಜಾಲ. ಸಿಎಂ ಬದಲಾವಣೆ, ಡಿಸಿಎಂಗಳ ನೇಮಕದ ಟೆನ್ಷನ್ನಲ್ಲಿರುವ ಸರ್ಕಾರಕ್ಕೆ ಇದೀಗ ಹೊಸ ತಲೆಬಿಸಿ. ವಾಲ್ಮೀಕಿ ನಿಗಮದ ಹಗರಣವೇ ಸರ್ಕಾರಕ್ಕೆ ಮುಳುವಾದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಯಾವ ಸ್ವರೂಪದಲ್ಲಿ ಹಣ ವರ್ಗಾವಣೆ ಆಗ್ತಾ ಇದೆ ಅನ್ನೋ ಒಂದು ಭಾಗ, ಮತ್ತೊಂದು ಕಡೆಯಲ್ಲಿ ಸತ್ಯನಾರಾಯಣ ವರ್ಮಾ ಅವರು ಬರೆದಿರುವಂತಹ ಪತ್ರ, ಅದರಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಮನವಿಗಳು, ಏನು ಕೋರ್ಟ್ಗೆ ಅವರು ಮನವಿ ಮಾಡಿಕೊಂಡಿರುವಂತಹ ಸ್ವರೂಪವನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಇಲ್ಲಿ ಪ್ರಭಾವಿಗಳ ಒತ್ತಡ ಇದ್ದಂತೆ ಕಾಣ್ತಾ ಇದೆ ಆರೋಪಿಗಳ ಮೇಲೆ. ಈ ಪ್ರಕರಣದಲ್ಲಿ ಸುಮಾರು 44 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು 8 ಕಂಪನಿಗಳ ಅಕೌಂಟ್ಗಳಿಗೆ, ತೆಲಂಗಾಣದಲ್ಲಿರುವಂತಹ ಕಂಪನಿಗಳ ಅಕೌಂಟ್ಗಳಿಗೂ ಕೂಡ ಹಣ ವರ್ಗಾವಣೆ ಮಾಡಿರುವಂಥದ್ದು ಕಾಣ್ತಾ ಇದೆ. FD, OD ಎಲ್ಲವೂ ಕೂಡ ಆಗಿದೆ. ಇದರಲ್ಲಿ ಭಾಳ ಪ್ರಾಸೆಸ್ಸನ್ನು ಮಾಡಿದ್ದಾರೆ. ಭಾಳ ಏನು ಆರಂಭದಲ್ಲಿ ಒಂದು ಮಾತನ್ನು ನಾಗೇಂದ್ರ ಅವರು ಹೇಳಿದರು, ಇಲ್ಲಿ ಮೆಸೇಜ್ ಕೂಡ ಬರದಂಗೆ ತಡಿಲಾಗಿದೆ ಅನ್ನೋಂಥ ಮಾತುಗಳಿದೆ. ಆದರೆ ಇಷ್ಟೆಲ್ಲ ಮಾಡಬೇಕು, ಮೆಸೇಜು ಬರದಂಗೆ ತಡಿಬೇಕು ಅಂದರೆ ಪ್ರಭಾವಿಗಳಿಲ್ಲದೆ ಯಾರೋ ಒಬ್ಬ ಹೋಗಿ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗೋದಕ್ಕೆ ಸಾಧ್ಯ ಇದೆಯಾ? ನಿಯಮಗಳನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದರೆ ಅಥವಾ ಬ್ಯಾಂಕಿಂಗ್ ನಿಯಮಗಳನ್ನು ಉಲ್ಲಂಘನೆ ಮಾಡಬೇಕು ಅಂತೇಳಿ ಆದರೆ ಬ್ಯಾಂಕಿಂಗ್ ಅಧಿಕಾರಿಗಳು ಹೇಳೋ ಪ್ರಕಾರ 1 ಕೋಟಿ 2 ಕೋಟಿಯಷ್ಟು ಹಣ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತಿದ್ದ ತಕ್ಷಣವೇ ಆಯಾ ಬ್ಯಾಂಕ್ಗಳಲ್ಲೇ ಅದಕ್ಕೆ ಸಂಬಂಧಪಟ್ಟಂಥ ಮೀಟಿಂಗ್ಗಳಾಗುತ್ತೆ. ಅದನ್ನು ಇಶ್ಯೂವನ್ನು ರೈಸ್ ಮಾಡ್ತಾರೆ. ಆ ಇಶ್ಯೂಗಳನ್ನು ರೈಸ್ ಮಾಡಿ ಯಾಕೆ ಹೋಯಿತು ನಮ್ಮ ಅಕೌಂಟಲ್ಲಿರುವಂತಹ ಹಣ ಅನ್ನೋದನ್ನು ಕೇಳ್ತಾರೆ. ಆದರೆ ಇದು ಅದ್ಯಾವುದು ನಡೆದಿಲ್ವ? ಯಾವ ಸ್ವರೂಪದಲ್ಲಿ ಎಲ್ಲರನ್ನೂ ಕೂಡ ಕತ್ತಲಲ್ಲಿಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಅನ್ನುವಂಥದ್ದು, ಇದನ್ನು ಡೀಟೇಲ್ಸ್ ಹೋದರೆ ಯಾವ ಸ್ವರೂಪದ ಪ್ರಭಾವಿಗಳು ಇದರಲ್ಲಿ ಕೆಲಸ ಮಾಡಿರಬಹುದು ಅನ್ನೋದರ ಒಂದು ಅಂದಾಜಂತೂ ಸ್ಪಷ್ಟವಾಗಿ ಸಿಗ್ತಾ ಇರುವಂಥದ್ದು. ಪ್ರಕಾಶ್ ಅವರೇ, ಎಷ್ಟರ ಮಟ್ಟಿಗೆ ಇಲ್ಲಿ ಅಧಿಕಾರಿನೇ ಹೇಳ್ತಾ ಇದ್ದಾರೆ, ಆರೋಪಿಯಾಗಿರುವಂಥ ಅಧಿಕಾರಿ ಹೇಳ್ತಾ ಇದ್ದಾರೆ ನನ್ನ ಮೇಲೆ ಒತ್ತಡ ಇದೆ ಅಂತೇಳಿ? ಭಾಳ ಸ್ಪಷ್ಟವಾಗಿ ಅವರು ಇವತ್ತು ಕೋರ್ಟ್ ಮುಂದೆ ಹೇಳಿರೋಂಥದ್ದು. ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನನಗೆ ಮಂತ್ರಿಗಳ ಹೆಸರು ಹೇಳಬೇಡ ಅಂತ ಹೇಳಿದ್ದಾರೆ ಅಂತ, ಮತ್ತು ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ. ಈ ಸಂಗತಿಗಳೆಲ್ಲ ಹೇಳುವಾಗ ಅವರು ಸುಖ ಸುಮ್ಮನೆ ಹೇಳಿಲ್ಲ. ಅವರು ದೊಡ್ಡ ದೊಡ್ಡ ಕೈಗಳು ಇಲ್ಲದೆ 100 ಕೋಟಿ ರೂಪಾಯಿ ವರ್ಗಾವಣೆ ಆಗ್ಬಿಡುತ್ತೆ. ಚುನಾವಣೆ ಇತ್ತು, ಯಾರಿಗೂ ಗೊತ್ತಾಗಲಿಲ್ಲ. ಚುನಾವಣೆ ಇತ್ತು ಅಂದರೆ ಸರ್ಕಾರ ಏನು ಸತ್ತೋಗ್ಬಿಟ್ಟಿತ್ತಾ? ಸರ್ಕಾರ ಎಲ್ಲ ಇದ್ರು ತಾನೆ.
ಸರ್ಕಾರ ನಡೀತಾ ಇತ್ತು, ಅಧಿಕಾರಿಗಳಿದ್ರು ತಾನೆ, ಪ್ರಿನ್ಸಿಪಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿಗಳು, ಪ್ರತಿ ಡಿಪಾರ್ಟ್ಮೆಂಟ್ಗೂ ಅಧಿಕಾರಿಗಳಿದ್ರಲ್ಲ, ಅದೇ ಹೇಳ್ತಾ ಇರೋದು. ಎಲ್ಲ ಅಧಿಕಾರಿಗಳಿದ್ರು. ಅವರೆಲ್ಲ ಮನೆಗೆ ರಜಾ ತಗೊಂಡು ಮನೇಲಿ ಕೂತಿದ್ರ? ಎಲ್ಲರೂ ಅಧಿಕಾರಿಗಳು ಇದ್ರು. ಒಂದು ಗೌರ್ಮೆಂಟ್ ಅಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ಹಣ ಹೆಂಗ್ ಟ್ರಾನ್ಸ್ಫರ್ ಆಗಬೇಕು, DC ಬಿಲ್ ಯಾವಾಗ ಆಗಬೇಕು, ಒಂದು 100 ರೂಪಾಯಿ ತಗೊಂಡ್ಬಿಡಿ ನೀವು ಚೀಫ್ ರಿಲೀಫ್ ಫಂಡ್ಗೆ, ಏನೇನು ಡಾಕ್ಯುಮೆಂಟ್ಗಳು ಕೇಳ್ತಾರೆ, ಅವ್ನು ಕೊಡೋಕ್ಕಾಗದೆ ಬಿಟ್ಬಿಡ್ಬೇಕು. ಅಷ್ಟು ಡಾಕ್ಯುಮೆಂಟ್ಗಳನ್ನ 1 ಲಕ್ಷ ರೂಪಾಯಿ, ನನ್ನ ಕ್ಯಾನ್ಸರ್ ಬಂದಿದೆ, ನನಗೆ ಮತ್ತೊಂದು ಕಾಯಿಲೆ ಬಂದಿದೆ, ದುಡ್ಡು ಕೊಡಿ ಅಂತ ಕೇಳಿದ್ರೆ ಇಷ್ಟುದ್ದ ಅಧಿಕಾರಿಗಳು ಪಟ್ಟಿ ಕೊಡ್ತಾರೆ. ಇದೆಲ್ಲ ನೀವು ಕೊಟ್ಟರೆ ಮಾತ್ರ ನಿಮಗೆ ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು. ಇಲ್ಲಿ ಅಧಿಕಾರಿಗಳು 100 ಕೋಟಿ ರೂಪಾಯಿ ತಗೊಂಡ್ರು, ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ, ನಮಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ, ಯಾರನ್ನ ಚಿಕ್ಕ ಮಕ್ಕಳಿಗೆ ಹೇಳಿದ್ರೆ ಕೇಳ್ಬೋದು. ಇವತ್ತು ಅವರು ಕೇಳಲ್ಲ. ಇವತ್ತು ಯಾಕಂದರೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಮೊಬೈಲ್ಗಳಿರ್ಬೋದು, ಎಲ್ಲ ಮಕ್ಕಳು ಇವತ್ತು ನಾಲೆಡ್ಜಬಲ್ ಇರ್ತಾರೆ. ಇಂಥ ಸರ್ಕಾರ ನಡೆಸೋದು 100 ಕೋಟಿ ರೂಪಾಯಿ ತೆಗೆದ್ರು ನಮಗೆ ಗಮನ ಇಲ್ಲ ಅಂದರೆ ಬೇರೆ ಬೇರೆ ಇಲಾಖೆಯಲ್ಲಿ ಏನಾಗಿದೆ ಅನ್ನೋದು ನಾನು ಅವಾಗಿಂದ ಕೇಳ್ತೇವೆ. ಬೇರೆ ಬೇರೆ ನಿಗಮ ಮಂಡಳಿ ತನಿಖೆ ಮಾಡಿದ್ರೆ ಹಿಂದೆ ತಾವೊಂದು ಹೇಳಿದ್ರಿ, H K ಪಾಟೀಲ್ ಅವರು ತಮ್ಮದೇ KS ಪಾಟೀಲ್ ಅವರು H K ಪಾಟೀಲ್ ಅವ್ರದೇ ಡಿಪಾರ್ಟ್ಮೆಂಟ್ ಬಗ್ಗೆ ಅವ್ರಿಗೆ ಎಲ್ಲೆಲ್ಲಿ ಹೋಗಿದೆ ಅಂತ ಕೇಳಿ ಅಂತ ತನಿಖೆ ಮಾಡಿಸಿದ್ರು. ಇಟ್ಸ್ ಎ ಗುಡ್ ಮೂವ್. ಆ ರೀತಿಯಾದಂಥ ಕೆಲಸ ಬೇರೆ ಸಚಿವರು ಯಾಕೆ ಮಾಡ್ತಾ ಇಲ್ಲ? ಈಗ ಅನೇಕ ಡಿಪಾರ್ಟ್ಮೆಂಟ್ಗಳು 100 ಕೋಟಿ ರೂಪಾಯಿ ಏನು ಠೇವಣಿಗಳಿಟ್ಟಿದ್ದಾರೆ ಅಥವಾ ಹಣಗಳಿದೆ, ಈ ಥರ 100 ನಿಗಮಗಳಿರೋದ್ರಿಂದ ಆ ನಿಗಮದ ಹಣಕಾಸು ಯಾರು ನೋಡ್ಕೊಂತಾರೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಏನು ಜವಾಬ್ದಾರಿ ಇಲ್ಲ? ಇಲ್ಲಿ ಅನಿಲ್ ಅವರೇ, ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಯಾವುದೇ ಜವಾಬ್ದಾರಿ? ಪ್ರಕಾಶ್ ಅವರು ಪೊಲಿಟಿಕಲ್ ಆರ್ಗ್ಯುಮೆಂಟ್ ಕರೆಕ್ಟ್ ಆಗಿದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ನಾನು ಆಗಲೇ ಹೇಳ್ತಿದ್ದಂಗೆ ಇಲ್ಲಿ ಏನಾಗಿದೆ, ಯೂನಿಯನ್ ಬ್ಯಾಂಕ್ ಇಸ್ ದ ಕಸ್ಟೋಡಿಯನ್ ಆಫ್ ದ ಮನಿ. ನಾವು ಇಟ್ಟಿರುವಂಥ FDಗೆ ಯೂನಿಯನ್ ಬ್ಯಾಂಕ್ ಇಸ್ ದ ಕಸ್ಟೋಡಿಯನ್. ಅವರ ಕಸ್ಟೋಡಿಯನ್ನಲ್ಲಿರುವಂಥ ಮನಿನ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಇವಾಗ ಕಸ್ಟೋಡಿಯನ್ ಯೂನಿಯನ್ ಬ್ಯಾಂಕ್ ಅವ್ರು ಆಗಿರೋದ್ರಿಂದ ದೇ ಹ್ಯಾವ್ ಸೋಮೋಟೋ ಟೇಕನ್ ಆ್ಯಂಡ್ ಗಿವನ್ ಇಟ್ ಕಂಪ್ಲೇಂಟ್ ಫಾರ್ ಇದಕ್ಕೆ CBI ಕೊಟ್ಟಿದ್ದಾರೆ. ಒಂದು ಇಲ್ಲಿ ಎರಡನೇದು ಏನಾಗಿದೆ ಹರಿಪ್ರಸಾದ್, ನಾನು ಆಗ್ಲಿಂದ ಅದನ್ನೇ ನಾನು ಹೇಳ್ತಾ ಇರೋದು. ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಹೊತ್ಬಿಟ್ಟು ಒಂದು ಸರ್ಕಾರ ಮಿನಿಸ್ಟರನ್ನ ಏನಂತೀರಿ ತಗೊಂಡಿದೆ, ರಾಜೀನಾಮೆ ಕೊಡಿಸಿದೆ. ಒಂದು ಎರಡನೇದಲ್ಲಿ ಇನ್ನೊಂದೇನಾಗಿದೆ ಅಂತಂದರೆ, ಮಾರಲ್ ಕೋಡ್ ಆಫ್ ಕಾಂಡಕ್ಟ್ ಇದ್ದಾಗ ಲಾ ಮೇಕರ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಪವರ್ಸ್. ನಾವು ಈವನ್ ಒಂದು ಗಾಡಿನೂ ತಗೊಂಡು ಹೋಗಂಗಿಲ್ಲ ಅವಾಗ. ವಿ ವಿಲ್ ನಾಟ್ ಹ್ಯಾವ್ ಎನಿ. ಅಟ್ ದ ಸೇಮ್ ಟೈಮ್ ಇವ್ರು ಆಗ್ಲಿಂದ FD ಹೇಳ್ತಾ ಇದ್ದಾರೆ. ಅದು ಯಾಕೆ ಹೇಳ್ತಾ ಇದ್ದಾರೆ ಅಂತ ನನಗೆ ಈಗ ಅರ್ಥ. ಅವಾಗ ಒಂದು ಮಾತನ್ನ ಹೇಳಿದ್ರಿ, ಇವ್ರು ಯಾರು ಸೈನ್ ಹಾಕಕ್ಕಾಗಲ್ಲ, ಅದನ್ನ ಎಲ್ಲರೂ ಕೂಡ ಒಪ್ಕೊಂಡಿದ್ರೆ. ಅಲ್ಲಿ ಅಧಿಕಾರಿ ಕೂಡ ಹೇಳಿದ್ದೇನೆ, ಇವ್ರು ಯಾರು ಸೈನ್ ಹಾಕಿದ್ದಲ್ಲ, ಓರಲ್ ಇನ್ಸ್ಟ್ರಕ್ಷನ್. ಅಲ್ಲಲ್ಲ, ಅದೇ ಓರಲ್ ಇನ್ಸ್ಟ್ರಕ್ಷನ್ ಸರ್, ಓರಲ್ ಇನ್ಸ್ಟ್ರಕ್ಷನ್. ಅವಾಗ ಮಂತ್ರಿಯ ಓರಲ್ ಇನ್ಸ್ಟ್ರಕ್ಷನ್ ಅನ್ನ ಯಾವ ಸಂದರ್ಭದಲ್ಲಿ ಈಗ ಆಯ್ತು ಸರ್, ಜಸ್ಟ್ ಫಾರ್ ಅಲ್ಲಲ್ಲ ಹರಿಪ್ರಸಾದ್ ಅವರೇ, ನಿಮ್ಮ ಪ್ರಕಾರ ಓರಲ್ ಇನ್ಸ್ಟ್ರಕ್ಷನ್ ಫಾರ್ ಎಕ್ಸಾಂಪಲ್, ನನ್ನ ಪ್ರಕಾರ ಅಲ್ಲ, ಅಧಿಕಾರಿ ಪ್ರಕಾರ ಆಯ್ತು. ಈಗ ನಾನು ಫಾರ್ ಎಕ್ಸಾಂಪಲ್ ಯೂನಿಯನ್ ಯಾವುದೋ ಒಂದು ಬ್ಯಾಂಕ್ ಒಳಗಡೆ 100 ಕೋಟಿ ರೂಪಾಯಿ ಅಮೌಂಟ್ ಇಡ್ತೀನಿ, ನಾನು ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, 100 ಕೋಟಿ ಟ್ರಾನ್ಸ್ಫರ್ ಮಾಡಿ ಅಂದ್ರೆ ಮಾಡ್ತಾರೆ ಬ್ಯಾಂಕ್ನವರು? ಹೆಂಗ್ ಮಾಡ್ತಾರೆ? ದೇರ್ ಈಸ್ ಅ ಸೈಬರ್ ಕ್ರೈಮ್, ದೇರ್ ಈಸ್ ಅ ED, ದೇರ್ ಈಸ್ ಅ CBI. ಇದೆಲ್ಲ ಇನ್ವೆಸ್ಟಿಗೇಷನ್ ನಾವು ಯಾಕೆ ಕೊಟ್ಟಿದ್ದೀವಿ? ಬಿಕಾಸ್ ಸ್ಪೆಷಲ್ ನಾವು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಇನ್ವೆಸ್ಟಿಗೇಷನ್ ಮಾಡೋ ಅಂತ ಕೊಟ್ವಿ. ಸೋಮೋಟೋ ಯಾಕೆ ಯೂನಿಯನ್ ಬ್ಯಾಂಕ್ನವ್ರು ಕೊಟ್ಟರು? ಬಿಕಾಸ್ ಯೂನಿಯನ್ ಬ್ಯಾಂಕ್ ವಾಸ್ ದ ಕಸ್ಟೋಡಿಯನ್ ಆಫ್ ದಟ್ ಮನಿ. ನಾವು ಇಟ್ಟಿರುವಂಥ FD ದುಡ್ಡನ್ನ ಯೂನಿಯನ್ ಬ್ಯಾಂಕ್ ಅವರು ಅವರ ಇದರಲ್ಲಿ ಇಟ್ಕೊಂಡಾಗ ಅವ್ರ ಅಮೌಂಟ್ ಅವ್ರ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿರುವಂಥದ್ದು ಇನ್ನೊಂದು ಡಿಪಾರ್ಟ್ಮೆಂಟಿಗೆ. ಇದನ್ನ ಫಾರ್ ಎಕ್ಸಾಂಪಲ್ ಈಗ ನಾನೇ ಯಾವುದೋ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಅನ್ನೋದಾದರೆ, ಈವನ್ ವಿತೌಟ್ ದ OTP ಒನ್ ಟೈಮ್ ಪಾಸ್ವರ್ಡ್ ಬರೋ ತನಕ ನಾನು ಅಮೌಂಟ್ನ ಟ್ರಾನ್ಸ್ಫರೇ ಮಾಡೋಕ್ಕಾಗಲ್ಲ. ಎಟ್ ದ ಕಾಸ್ಟ್ ಆಫ್ ವಾಟ್? 1 ಲಕ್ಷ 2 ಲಕ್ಷ. ಈವನ್ ಫಾರ್ ಎಕ್ಸ್ಟೆನ್ಷನ್ ಆಫ್ 5 lakhs 10 lakhs ಮಾಡಬೇಕು ಅಂದ್ರೂ RBI ಗೈಡ್ಲೈನ್ಸ್ ಇದೆ. ಅಷ್ಟಷ್ಟು ಕೋಟಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತಂತಂದರೆ ಇಟ್ ಈಸ್ ಅ ಪ್ಯೂರ್ಲಿ ಅನ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಬ್ಯಾಂಕ್. ಸೇಮ್ ಟೈಮ್ ಅಡ್ಮಿನಿಸ್ಟ್ರೇಷನ್ ಆಫ್ ಸರ್ಟನ್ ಆಫೀಸರ್ಸ್ ಆಲ್ರೆಡಿ ಸಸ್ಪೆಂಡ್ ಮಾಡಿದ್ದಾರೆ ಸರ್ಕಾರ. ಕಾರಣ ಅಂತ ನಿಮ್ಮ ಪ್ರಕಾರ ನಾನು ಯಾಕೆ ಹೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಯಾಕೆ ನಿರುದ್ಯೋಗಿಗಳ ತರ ಆಡ್ತಾ ಇದ್ದಾರೆ ಅಂತಂದ್ರೆ ಇವತ್ತಿನ ದಿವಸ 100 ಕೋಟಿ ರೂಪಾಯಿ ನಾವು ಯಾಕೆ ಹೇಳ್ತಾ ಇದ್ದೀನಿ ಅಲ್ಲಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 7 ವರ್ಷದಲ್ಲಿ 70 ಬಾರಿ ಲೀಕ್ ಆಗಿದೆ. ವ್ಯಾಪಮ್ ಸ್ಕ್ಯಾಮ್ ಇಡೀ ವರ್ಲ್ಡ್ ನಾಗ ನಂಬರ್ 1 ಅದು, ಇಡೀ ವರ್ಲ್ಡ್ ಅಲ್ಲಿ ನಂಬರ್ 1. PM ಕೇರ್ ಫಂಡ್ ಅದರ ಬಗ್ಗೆ ಮಾತಾಡೋಣ. ಶ್ವೇತಾ ಅವರೇ, ಎಷ್ಟು ಮಟ್ಟಿಗೆ ಇಲ್ಲಿ ಪ್ರತಿಪಕ್ಷಗಳವರು ಹಂಗಾದ್ರೆ ನಿರುದ್ಯೋಗಿಗಳಾಗಿ ಈ ವಿಚಾರವನ್ನ ಹೇಳ್ತಾ ಇದ್ದೀರಾ? ವ್ಯಾಲಿಡ್ ಪ್ರೂಫ್. ಕಾಂಗ್ರೆಸ್ ಅವರು ಈಗ ಅಸ್ಟ್ರಾಲಜರ್ಗಳು ವ್ಯಾಲಿಡ್ ಪ್ರೂಫ್ ಇಲ್ಲದೆ ಅಲ್ಲಲ್ಲ, ಬಿಕಾಸ್ ಇಟ್ ಇಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಇಟ್ ಇಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ ದಟ್ ವಿ ಹ್ಯಾವ್ ಟೇಕನ್. ಪ್ರಕಾಶ್ ಅವರೇ, ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀವಿ. ಆ ತರದ್ದು 50 ಸರಿ ವಿಜೇಂದ್ರ ಅವ್ರ ಬಗ್ಗೆ ಬಂದಿತ್ತು. ನಾವು ಹೇಳಿದ್ದಲ್ಲ, ನಿಮ್ಮ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ವಿಜೇಂದ್ರ ಅವ್ರ ಬಗ್ಗೆ ಹೇಳಿದ್ದು.
ಕಾಂಗ್ರೆಸ್ನವರು ಈಗ ಆಸ್ಟ್ರಾಲಜರ್ಗಳಾಗ್ಬಿಟ್ಟಿದ್ದಾರೆ. ಅವರೆಲ್ಲ ಆಸ್ಟ್ರಾಲಜಿ ಅವ್ರು ಮಾಡಿರೋ ಪ್ರಿಡಿಕ್ಷನ್ಸ್ ಎಲ್ಲ ರಾಂಗ್ ಆಗಿದೆ. ನಾವೆಲ್ಲ MP ಎಲೆಕ್ಷನ್ ಅಲ್ಲಿ ನೋಡಿದೀವಿ ಅದನ್ನ. ಬಟ್ ಈ ವಿಷಯದಲ್ಲಿ ಈಗ ಅವರು ಹೇಳ್ತಾ ಇರೋದು, ನಾವು ಮಾಡಿ ನಮ್ಗೆ ಗೊತ್ತೇ ಆಗಿಲ್ಲ, ಅದೊಂದು ಸೈಬರ್ ಕ್ರೈಮ್ ತರ ಆಗೋಗಿದೆ, ನಮಗೆ ಗೊತ್ತೇ ಆಗಿಲ್ಲ ಅಂತ ಹೇಳ್ತಾರಲ್ಲ. ನಾನು ಅನ್ನೋದು ಆಯ್ತು, ನಿಮಗೆ ಗೊತ್ತಾಗಿಲ್ಲ, ಓಕೆ, ನಾನು ಒಪ್ಕೊಳ್ತೀನಿ. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು, ಸರಿ. CM ಅವರು 187 ಕೋಟಿ ಅಂದರೆ ದಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಆಯಿತು, ತನಿಖೆ ಮುಗಿಯೋವರೆಗೂ ನೀವು ರಾಜೀನಾಮೆ ಕೊಡಿ. ನಾವು ಅದನ್ನೇ ಕೇಳ್ತಾರೆ. ನಾನು ನಿರುದ್ಯೋಗಿಗಳಪ್ಪ, ನಾವು ವಿರೋಧ ಪಕ್ಷದವ್ರು, ನಮಗೆ ಕೆಲಸ ಇಲ್ಲ ಮಾಡೋಕ್ಕೆ ಅಂತ ನೀವೇ ಹೇಳ್ತಾ ಇದ್ದೀರಾ ಅಲ್ವಾ? ಸರಿ, ಈಗ ತನಿಖೆ ಆಗಲೇಬೇಕು ಅನ್ನೋದಾದರೆ ನಿಮ್ಮ CM ಅವರು ನೈತಿಕ ಹೊಣೆ ಹೊತ್ತು ಯಾಕೆ ರಾಜೀನಾಮೆ ಕೊಡಬಾರ್ದು? ಯಾಕೆಂದರೆ ನಾವು ಭ್ರಷ್ಟಾಚಾರ ರಹಿತ ಸರ್ಕಾರ ನಡೆಸ್ತೀವಿ, ಜನ ನಮಗೆ 136 ನಂಬರ್ ಕೊಟ್ಟಿದ್ದಾರೆ. 136 ನಂಬರ್ ಕೊಟ್ಟಿರೋದು ಯಾಕೆ? ನಿಮ್ಮ ಬೀದಿ ನಾಟಕ ನೋಡೋಕೆ ಕೊಟ್ಟಿರೋದು, ಇಲ್ಲ ನೀವು ಈ ಥರ ಸ್ಕ್ಯಾಮ್ ಮಾಡಿಕೊಂಡು ನಿಮ್ಮ ಜೇಬ್ ತುಂಬಿಸ್ಕೊಳ್ಳಿ ಅಂತನ ಕೊಟ್ಟಿರೋದು, ಇಲ್ಲ ಬೆಲೆ ಏರಿಕೆ ಮಾಡಿ ಜನರಿಗೆ ದಿನ ಬರೆ ಹಾಕಿ ನಿಮ್ಮ ಮನೆಗೆ ಸಪ್ಲೈ ಮಾಡ್ಕೊಳ್ಳಿ ಅಂತನ ಕೊಟ್ಟಿರೋದು. ಎಲ್ಲಿ ರಾಜ್ಯದ ಜನತೆ ಖುಷಿಯಾಗಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗದೆ ಇರೋ ವಿಚಾರ. ಶ್ವೇತಾ ಅವರೇ, ಇಲ್ಲಿ ಶಿವಶಂಕರ್ ಅವರೇ, ಯಾವ ಸ್ವರೂಪದಲ್ಲಿ ಈಗ 187 ಕೋಟಿ ರೂಪಾಯಿಲಿ ಸುಮಾರು 40-45 ಕೋಟಿ ರೂಪಾಯಿಯಷ್ಟು ಹಣವನ್ನ ತೆಲಂಗಾಣದ 8 ಕಂಪನಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ರಿಕವರಿ ವಿಚಾರಕ್ಕೆ ಸಂಬಂಧಪಟ್ಟರೆ ನಾಗೇಂದ್ರ ಅವರು ಆರಂಭದಲ್ಲಿ ಎಷ್ಟು ಆರಾಮಾಗಿ ಉತ್ತರ ಕೊಟ್ಟರು, ಯಾವ ತನಿಖೆನೂ ಬೇಡ, ಅದಾಗಿನೇ ಸ್ಕ್ಯಾಮ್ ಈ ಕಡೆ ಹೊರಗಡೆ ಬರ್ತಿದ್ದಾಗೇ ದುಡ್ಡು ಅದಾಗಿನೇ ವಾಪಸ್ ಬಂದುಬಿಟ್ಟಿದೆ ಅನ್ನೋಂಥ ರೀತಿಯಲ್ಲಿ ಹೇಳಿದ್ದು ಕೂಡ ನಾವು ಗಮನಿಸಿದ್ವಿ. ಇನ್ನು ಸುಮಾರು ಒಂದು 20 ಕೋಟಿ ಮಾತ್ರ ಬಾಕಿ ಇದೆ ಅಂತ. ಇದುವರೆಗೆ ಬಂದಿರೋ ಬರೀ 14.5 ಕೋಟಿ ರೂಪಾಯಿಯಷ್ಟು ರಿಕವರಿ ಆಗಿದೆ. ರಿಕವರಿ ಆಗೋದು ಒಂದು ಭಾಗ. ಹಣ ತಿಂದಿರೋದು ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ? ಈಗ ಕಳ್ಳತನವನ್ನು ಮಾಡಿದ ಮೇಲೆ ವಾಪಸ್ ಆ ಹಣವನ್ನು ಅಲ್ಲೇ ತಂದು ಇಟ್ಟರೆ ಅವನು ಕಳ್ಳತನ ಮಾಡಿಲ್ಲ, ಬಾರ ಒಳ್ಳವನು, ಹಣ ವಾಪಸ್ ಕೊಟ್ಟ ಅಂದ್ರೆ ಸುಮ್ಮನೆ ಬಿಡಕ್ಕಾಗತ್ತಾ ಇಲ್ಲಿ ಅಂತ? ಅದನ್ನ ನಾನು ಹೇಳಕ್ ಹೊರಟಿದ್ದೆ ಹರಿಪ್ರಸಾದ್. ಈಗ 14 ಕೋಟಿ ಅಲ್ಲ, ಎಲ್ಲಾ ಪೂರ್ತಿ ಹಣ ರಿಕವರ್ ಆಗಿದ ತಕ್ಷಣ ಇವ್ರ ಪಾಪ ಪರಿಹಾರ ಆಗುತ್ತೆ ಅಂತ ಅಲ್ವಲ್ಲ? ಹೌದು. ಇದೇನಿದು ಬಹಳ ಏನಂತ ಜನ ಇಷ್ಟೊಂದು ಏನು ಮುಗ್ಧರಾಗಿ ಇವ್ರ ಮಾತನ್ನೆಲ್ಲ ಕೇಳ್ತಾರೆ ಅನ್ನೋ ಧೈರ್ಯ ಇದೆಯಾ ಕಾಂಗ್ರೆಸ್ನವರಿಗೆ? ನನಗೆ ಡೌಟ್. ಎರಡನೇದಾಗಿ ನೋಡಿ, ಮಾರ್ಚ್ 31ನೇ ತಾರೀಕು ಒಂದೇ ದಿನ ಅವತ್ತು ಬೋರ್ಡ್ ಮೀಟಿಂಗ್ ನಡೆಯುತ್ತೆ. 15 ಅಕೌಂಟ್ಗಳಿಗೆ ಇದು ಮನಿ ಟ್ರಾನ್ಸ್ಫರ್ ಆಗಿದೆ ಅಂತ ಒಂದು ಇನ್ವೆಸ್ಟಿಗೇಷನ್ ನ ಒಂದು ಪ್ರಿಮಾಫೆಸಿ ಇದರಲ್ಲಿ ಸಿಕ್ಕಿದೆ ನಮ್ಗೆ. ಇಲ್ಲಿ ಏನಂತಂದ್ರೆ, ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ K2 ಅಂತ ಬಂದ್ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಒಂದು ಇನ್ವಾಲ್ವ್ಮೆಂಟ್ ಇಲ್ಲದೆ ಇದಾಗೋದಿಲ್ಲ. ಈಗ ಕೋಡ್ ಆಫ್ ಕಂಡಕ್ಟ್ ಇದೆ, ಅದಕ್ಕೆ ಸಿಗ್ನೇಚರ್ ಮಾಡಕ್ ಇದು ಒಂದು ಏನು ಅಧಿಕಾರ ಇಲ್ಲ, ಎಲ್ಲ ಸರಿ. ಆದ್ರೆ ಟ್ರಾನ್ಸ್ಫರ್ ಆಗಿರೋದು ನಿಜ. ಅದೇನು ಮಾರ್ಚ್ 31ನೇ ತಾರೀಕು 14 ಅಕೌಂಟ್ಗೆ ಹೋಗಿದೆ. ಅವಾಗ ಎಲೆಕ್ಷನ್ಸ್ ಬೇರೆ ನಡೀತಾ ಇತ್ತು. ಸೊ ಹೀಗಿರುವಾಗ ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನ ನಿರ್ವಹಿಸ್ತಾ ಇರುವಂತಹ ಯಾರು? CM ಕೈನಲ್ಲಿ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದು ಅಡಿಷನಲ್ ಚೀಫ್ ಸೆಕ್ರೆಟರಿ ಇದ್ದಾರೆ ಅತೀಕ್ ಅವರು. ಯಾರು ಗೊತ್ತಾ? ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಆಲ್ಸೋ. ಸೊ ಹೀಗಾಗಿ ಇಲ್ಲಿ ಏನಂತಂದ್ರೆ ಹಲವಾರು ಕ್ವಶನ್ಗಳಂತೂ ಇದ್ದೇ ಇದೆ. ಈಗ ನೋಡಿ, ಸೂಸೈಡ್ ಮಾಡ್ಕೊಂಡವ್ರು ಯಾರು? ಚಂದ್ರಶೇಖರ್. ಯಾವತ್ತು? ಮೇ 26ನೇ ತಾರೀಕು. ಈಗ ನಾಗೇಂದ್ರ ಅವರ ರಾಜೀನಾಮೆ ತಗೊಂಡಿದ್ದು ಜೂನ್ 6ನೇ ತಾರೀಕು. 10 ದಿನ ಯಾವ ವಿಷಯ ಅವ್ರನ್ನ ತಡೀತು? 10 ದಿನದಲ್ಲಿ ಏನ್ ನಡೀತು ಅದು ನಾವು ನೋಡಿದ್ದೀವಿ. ಚೀಫ್ ಮಿನಿಸ್ಟರ್ ಅವರು ಬಹಳ ಸಾಫ್ಟ್ ಆಗಿ ಓದಿರ್ತಾರೆ. ಅಂದ್ರೆ ನಾಗೇಂದ್ರ ಅವ್ರನ್ನ ನಾನು ಅವಾಗ್ಲೇ ಹೇಳಿದ ಹಾಗೆ ರಾಜೀನಾಮೆನೇ ಕೇಳಿಲ್ಲ ಅಂದವ್ರು ಯಾಕೆ ರಾಜೀನಾಮೆ ತಗೊಂಡ್ರು? ರಾಜೀನಾಮೆ ತಗೊಂಡ್ಮೇಲೆ ಏನಾಯ್ತು? ಇದೆಲ್ಲ ನೋಡುವಾಗ ಇಲ್ಲಿ ಇನ್ನೊಂದು ಪ್ರಶ್ನೆ, ಮೇಲಿಂದ ಮೇಲೆ ಟ್ಯಾಕ್ಸ್ ಅನ್ನ ಹೆಚ್ಚಿಸ್ತಾ ಇದ್ದಾರೆ. ಈಗೇನು ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾಯ್ತು, ಇದು ಲಿಕ್ಕರ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾಯ್ತು. ಆದ್ರೆ ಅಂದ್ರೆ ಬೆಲೆಗಳು ಜಾಸ್ತಿ ಆಗ್ತದೆ. ನೀವು 1,89,000 ಕೋಟಿ ಟ್ಯಾಕ್ಸೇಷನ್, ನಾನು ಯಾಕೆ ಇದ್ರಲ್ಲಿ ಒಂದು ಪಾಯಿಂಟ್ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. 1,89,000 ಕೋಟಿ ಟ್ಯಾಕ್ಸ್ ಮೂಲಕ ರೆವಿನ್ಯೂ ಕಲೆಕ್ಟ್ ಮಾಡುತ್ತೆ ಸರ್ಕಾರ. ಆದ್ರೆ ಅಭಿವೃದ್ಧಿ ಇಲ್ಲ. ಅಂದ್ರೆ ಈ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ 57,000 ಕೋಟಿಯಿಂದ 52,000 ಕೋಟಿಗೆ ಇಳಿಸಿದ್ದಾರೆ. ಜನ ಏನ್ ತಿಳ್ಕೊಳ್ತಾರೆ? ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ 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 ಈ ತರ ಕಲೆಕ್ಷನ್ ಮಾಡ್ಕೊಂಡು ಇವ್ರೇನಾದ್ರು ಮಂತ್ರಿಗಳು, ಶಾಸಕರು ಇವರು ಶ್ರೀಮಂತರಾಗ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ಬರುತ್ತಾ ಇಲ್ವಾ ಜನಗಳಲ್ಲಿ? ಇದಕ್ಕೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಹೊಣೆನಾ ಅಲ್ವಾ? ಒಂದು ವೇಳೆ ಅಂದ್ರೆ ಈ ಸರ್ಕಾರಕ್ಕಿಂತ ಇಮೇಜ್ ಬರ್ತಾ ಇದೆಯಲ್ಲ, ಈ ಇಮೇಜ್ ಅನ್ನ ಮೇಕ್ ಓವರ್ ಮಾಡೋದಕ್ಕೆ ಚೀಫ್ ಮಿನಿಸ್ಟರ್ ಪ್ರಯತ್ನ ಪಡ್ಬೇಕಾ ಬೇಡವಾ? ಇಷ್ಟೊಂದು ಟ್ಯಾಕ್ಸ್ ನೀವು ಹೇರ್ತಾ ಇದ್ದೀರಾ, ಬೆಲೆ ಏರಿಕೆ ಆಗ್ತಾ ಇದೆ, ಆದ್ರೆ ಅಭಿವೃದ್ಧಿ ಒಂದೂ ಇಲ್ಲ. ಏನು ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದು ಕುಸಿತ ಆಗಿದೆ, ಕಮ್ಮಿ ಆಗ್ಬಿಟ್ಟಿದೆ. ರೆವಿನ್ಯೂ ಡೆಫಿಸಿಟ್ ಜಾಸ್ತಿ, 27,000 ಕೋಟಿ ರೆವಿನ್ಯೂ ಡೆಫಿಸಿಟ್ ಇಟ್ಕೊಂಡಿದ್ದಾರೆ. ಅಂದ್ರೆ ಸಾಲ ಮಾಡಿ ನೌಕರರ ಸಂಬಳ ಮತ್ತೆ ಮಾಡಿದ್ದ ಸಾಲಕ್ಕೆ ಬಡ್ಡಿ ಕಟ್ಟುವಂತ ಪರಿಸ್ಥಿತಿ ಬಂದಿದೆ. ಹಾಗಿರುವಾಗ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ, ಇವರು ದುಡ್ಡು ಲೂಟಿ ಮಾಡಿ
ತಾವು ಶ್ರೀಮಂತರಾಗ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಅಭಿಪ್ರಾಯ ಖಂಡಿತ ಬರುತ್ತೆ. ಇದನ್ನ ಸಿಎಂ ಅವ್ರು ಗಮನಿಸಬೇಕು ಹರಿಪ್ರಸಾದ್. ನಿಜ. ಆದ್ರೆ ಇಲ್ಲಿ ಈ ವಿನೂತನ ಮಾದರಿಯ ಸ್ಕ್ಯಾಮ್ಗಳನ್ನು ಮಾಡ್ತಾ ಇದಾರಲ್ಲ, ಇಲ್ಲಿ ಹಣ ಬಹುಶಃ ಯಾರಿಗೂ ಗೊತ್ತಾಗಿಲ್ಲ ಅಂತಿದ್ರೆ, ಚಂದ್ರಶೇಖರನ್ನ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂದ್ರೆ ಈ ಹಣ ಇನ್ಯಾವತ್ತೋ ಒಂದು ದಿವಸ ರಿಕವರಿ ಆಗಿ ಅಲ್ಲೆಲ್ಲೇ ಬಂದು ಅಕೌಂಟ್ ಕೂತಿರ್ತಿತ್ತು. ಯಾಕಂದ್ರೆ ಅಲ್ಲಿಟ್ಟಿರುವ ಹಣಕ್ಕೆ ಅದಕ್ಕೆ ಬಡ್ಡಿ ಬರೋದಿಲ್ಲ, ಅದು ಏನಾಗಿದೆ ಅಂತ ಕೇಳೋರಿಲ್ಲ, ಅದು ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಗಂಗಾ ಕಲ್ಯಾಣ ಯೋಜನೆಯಂತಹ ಯೋಜನೆಗಳಿಗೆ ಕೊಡಬೇಕಾಗಿರುವ ಹಣ ಅಥವಾ ಮಕ್ಕಳಿಗೆ ಕೊಡಬೇಕಾಗಿರುವಂತಹ ಹಣ ಇರ್ಬೋದು, ಇಂಥ ಯಾವುದೂ ಕೂಡ ಎಲ್ಲಿ ಹೋಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲಲ್ಲ ಯಾರಿಗೂ ಅಂದ್ರೆ ಇಷ್ಟು ನಿಗಮಗಳಿದಾವೆ ನಮ್ಮಲ್ಲಿ ಅಂದ್ರೆ ಒಂದು ಅಂಶವನ್ನ ಗೂಳಿಹಟ್ಟಿ ಶೇಖರ್ ಅವರು ಉಲ್ಲೇಖ ಮಾಡಿದ್ರು. ಯಾವ ಸ್ವರೂಪದಲ್ಲಿ ತಾನೊಂದು ನಿಗಮದ ಅಧ್ಯಕ್ಷನಾಗಿದ್ದಾಗ ಅಲ್ಲಿ ಕಂಡು ಬಂದಂತಹ ಲ್ಯಾಪ್ಸಸ್ ಹೆಂಗಿತ್ತು, ಎಲ್ಲಿ ಹಣ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ, ಯಾವ ಕಾರಣಕ್ಕೆ ಹೋಗ್ತಿದೆ ಗೊತ್ತಾಗ್ತಿಲ್ಲ, ಬೆನಿಫಿಷಿಯರಿ ಯಾರು ಗೊತ್ತಾಗೋದಿಲ್ಲ. ಈ ಸ್ವರೂಪದಲ್ಲಿ ಇದೆ ಅಂದ್ರೆ ನಿಗಮಗಳು ಯಾಕೆ ಬೇಕು ಅಂತ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀರಲ್ಲ, ಗ್ಯಾರಂಟಿ 52,000 ಕೋಟಿ ಮೈನಸ್ ಮಾಡಿ, ಯಾಕಂದ್ರೆ ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅಂತ. ಇನ್ ಮಿಕ್ಕಿದ ದುಡ್ಡು ಎಲ್ಲಿ? ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದಾರೆ, ಸಿಎಂ ಅವರು ಹೇಳ್ತಾ ಇದಾರೆ, ಅಭಿವೃದ್ಧಿ ನಿಮ್ಮ ಬಜೆಟ್ ಹೇಳ್ತಾ ಇದೆ, ನೋ ಡೆವಲಪ್ಮೆಂಟ್, ಎಕ್ಸ್ಪೆಂಡಿಚರ್ ಕಟ್ ಆಗಿದೆ. ಹರಿಪ್ರಸಾದ್, ಐ ಥಿಂಕ್ ಆರ್ ವಿ ಇನ್ ದ ಎಂಡ್ ಇದೀವ ನಾವು. ಸೊ ಈಗ ನಾನು ಹೇಳೋದಿಷ್ಟೇ, ಭಾರತೀಯ ಜನತಾ ಪಾರ್ಟಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ತನಿಖೆ ಹಂತದಲ್ಲಿರುವಂಥ ಸಬ್ಜೆಕ್ಟನ್ನು ಸ್ಪೀಡಪ್ ಮಾಡಿ ನೀವು ಮನವಿ ಕೊಡಿ ನರೇಂದ್ರ ಮೋದಿ ಅವರಿಗೆ, CBIಗೆ ಮನವಿ ಕೊಡಿ, EDಗೆ ಮನವಿ ಕೊಡಿ, ಸ್ಪೀಡಪ್ ಮಾಡಿ ಪ್ರೋಸೆಸ್ ಅಂತೇಳಿ. ನಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. ಯಾಕಂದರೆ ದಿಸ್ ಈಸ್ ನಾಟ್ ಅ ಫ್ರಾಡ್ ವಿಚ್ ಇಸ್ ಹ್ಯಾಪನ್ ಇನ್ ದ ಫಾರ್ಮ್ಯಾಟ್ ಆಫ್ ಕ್ಯಾಶ್. ದಿಸ್ ಇಸ್ ಅ ಫ್ರಾಡ್ ಹ್ಯಾಪನ್ ಇನ್ ದ ಫಾರ್ಮ್ಯಾಟ್ ಆಫ್ ಆನ್ಲೈನ್ ಟ್ರಾನ್ಸ್ಫರ್. ಇದರಿಂದ ಯಾವ ತಪ್ಸ್ಕೊಂಡು ಹೋಗುವಂಥ ಯಾವುದೇ ಸಂದರ್ಭ ಎಲ್ಲೂ ಒದಗಿ ಬರೋದಿಲ್ಲ. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೇಲೆ ನಾವು ಕೊಟ್ಟಿರುವಂಥ ಭರವಸೆ ನಿಮಗೆ ಇರಲಿಲ್ಲ ಅಂತಂದ್ರೆ ಒಂದು ನಿಮಿಷ ಬರುತ್ತೆ ಹೆಂಗೆ ಅಂತ ಅಲ್ಲಲ್ಲ, ಕಡೆಯ ಹಂತದಲ್ಲಿ ಏನಾಗಿದೆ ಅದು ಸರ್? ಅದು ಕಡೆಯ ಹಂತದಲ್ಲಿ ಹಣ ಎಲ್ಲಿಗೆ ಹೋಗಿದೆ, ಕಡೆ ಹಂತ ಯಾವ ಸ್ವರೂಪದಲ್ಲಿ ಹೋಗಿದೆ ಸರ್? ಇಟ್ ಈಸ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ನಮೆಂಟ್ ಟು ಇನ್ವೆಸ್ಟಿಗೇಟ್. ದ ಏಜೆನ್ಸೀಸ್ CBI and ED. ಈಗ ಆಗಿದೆ ಅಂತ ನಾನು ಈಗ ಪ್ರೂವ್ ಆಗಿದೆ, ದುಡ್ಡು ಹೋಗಿದೆ, ಅಕೌಂಟಲ್ಲಿ ಸೇರ್ಕೊಂಡಿದೆ. ಅಲ್ಲಿ ಈಗ ಸರ್ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು, ಒಂದು ಕಂಪನಿಗೆ ಅಕೌಂಟ್ ಓಪನ್ ಮಾಡಬೇಕು ಅಂತಾರಲ್ಲ, ವಿತೌಟ್ ROC ಸರ್, ವಿತೌಟ್ ROC, ವಿತೌಟ್ ಪ್ಯಾನ್ ನಂಬರ್, ವಿತೌಟ್ ಆಧಾರ್ ಕಾರ್ಡ್, ವಿತೌಟ್ ID ಪ್ರೂಫ್, ವಿತೌಟ್ ಅಡ್ರೆಸ್ ಪ್ರೂಫ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕಾಗುತ್ತಾ? ಕಾಂಟ್ ಬಿ ದ ಫ್ರಾಡ್ ಕಪ್. ಆಮೇಲೆ ಯಾವುದೇ ಒಬ್ಬ ಗವರ್ನಮೆಂಟ್ ಕರಪ್ಟ್ ಪ್ರಾಕ್ಟೀಸಸ್ನ ಯಡಿಯೂರಪ್ಪನವ್ರನ್ನ ನೋಡಿ ಕಲಿಬೇಕು. ಆನ್ಲೈನ್ನಲ್ಲಿ ಚೆಕ್ ಮೂಲಕ ತಗೊಳ್ಳುವಂಥದ್ದು ಅದು ನಮಗೇನು ಬಂದಿಲ್ಲ. ಮೋಸ್ಟ್ ನಡೆದಂತ ಸ್ಕ್ಯಾಮ್ ಇದು ಒಂದು. ಎರಡನೇದು ಅಂದ್ರೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದ್ರೆ ಸರ್ಕಾರ ಇರೋದಿಲ್ಲ, ಇಲ್ಲ ಮಲ್ಕೊಂಡ್ಬಿಟ್ಟಿರುತ್ತೆ. ಸರ್ಕಾರ ದುಡ್ಡು ಲೂಟಿ ಮಾಡಕ್ಕಾಗತ್ತಂದ್ರೆ ಹಿಂಗೆ ದುಡ್ಡು ಲೂಟಿ ಮಾಡಕ್ಕಾಗತ್ತಂದ್ರೆ ಪ್ರಸಾದ್ ಒಂದು ನಿಮಿಷ ಕೇಳಿ. ಈಗ ಮಲ್ಕೊಂಡಿರುತ್ತೆ ಅನ್ನೋದು ತಪ್ಪು. ನಾನು ಹೇಳ್ತಿರೋದು ಲಾ ಮೇಕರ್ ವಿಲ್ ನಾಟ್ ಬಿ ದ ರೆಸ್ಪಾನ್ಸಿಬಲ್. ನಿಮಿಷ ಸರ್, ಒಬ್ಬ ಪಾಲಿಟಿಷಿಯನ್ ವಿಲ್ ನಾಟ್ ಬಿ ಇನ್ ದ ರೋಲ್ಸ್. ಒಂದು. ಎರಡನೇದು ಮಾರಲ್ ಕೋಡ್ ಆಫ್ ಮೂರನೇದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗಡೆ FD ಇಟ್ಟಿರುವಂತ ಅಮೌಂಟ್ ಅನ್ನ OD ಬೇಸಿಸ್ ಮೇಲೆ ತಗೊಂಡು ಟ್ರಾನ್ಸ್ಫರ್ ಮಾಡಿರುವಂತ ಕೇಸ್ ಇದು. ಅರ್ಥ ಆಯ್ತಲ್ಲ? ಈಗ ಯೂನಿಯನ್ ಬ್ಯಾಂಕ್ ಅವರಿಗೆ ವಿತೌಟ್ ಸರ್ ನೀವ್ ಹೇಳ್ತಿರೋ ಪ್ರಕಾರ ಮಾಡಲ್ ನಾನು ಹೆಂಗೆ ಸರ್ ವರ್ಬಲಿ ನಾನು ಹೇಳಿದ ತಕ್ಷಣ ಟ್ರಾನ್ಸ್ಫರ್ ಹೆಂಗೆ ಸರ್? ಅದನ್ನ ನಾನು ಹೇಳ್ತಿರೋದು. ಹೂ ಇಸ್ ಸಪೋಸ್ ಟು ಬ್ರಿಂಗ್ ದಟ್ ಮನಿ? ಓಕೆ ಧನ್ಯವಾದ ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಇವತ್ತಿನ ಅಖಾಡ. ನಾಳೆ ಇನ್ನೊಂದು ಸಬ್ಜೆಕ್ಟ್ ಮೂಲಕ ನಿಮ್ಮ ಎದುರಿಗೆ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.